ಫ್ರೆಂಡ್ಸ ಒಂದು ವಿಷಯ ಹೇಳ್ಬೇಕ್ರಿ, ಕಂಡಪಟ್ಟಿ ಖುಷಿ ಅಲ್ಲತ್ತದ. ಏನಂತ ಹೇಳ್ತೀನಂತ್ರಿ, ನಮ್ಮ ಯಜಮಾನ್ರು ನನ್ನ ಬರ್ತಡೇ ಯಾವಾಗ ಅಂತಂದ್ರೆ ಇನ್ನು ಈ ಫೆಬ್ರವರಿ 11 ತಾರೀಕು ರೀ. ಇವತ್ತು ಎಷ್ಟದ 8 ಅದ ರೀ. ಇದು 9 ತಾರೀಕು ನಿಮಗೆ ಬರ್ತದ ಇದು ವಿಡಿಯೋ. 11ನೇ ತಾರೀಕು ನನ್ನ ಬರ್ತಡೇ ಅದ ರೀ. ಸೊ ಫೆಬ್ರವರಿ 11ನೇ ತಾರೀಕು ಅದ ರೀ. ಯಜಮಾನ್ರು ಅಡ್ವಾನ್ಸ್ ಗಿಫ್ಟ್ ಕೊಟ್ಟು ಕಳಿಸ್ಯಾರಿ, ಅದು ಆನ್ಲೈನ್ದಾಗ. ಹಾಯ್ ನೆನಪಿದೆ ಅದೇನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಲ್ರೆಡಿ ಬೆಳಗ್ಗೆ ಹೇಳಿದ್ರು ನಂಗೆ, ಬಟ್ ಅದು ಇವಾಗ ಬಂದರೆ ಆನ್ಲೈನ್ದಾಗ ಕಳಿಸಿದ್ರು, ಆರ್ಡರ್ ಮಾಡಿದ್ರು ಅಂತ. ಅದು ಇವಾಗ ಬಂದದ. ಅದು ಏನಂತ ತೋರಿಸ್ತೀನಿ ರೀ. ಅಡ್ವಾನ್ಸ್ ತಂದಾರೆ ಗಿಫ್ಟ. ಯಾಕಂತ ಹೇಳ್ತೀನಿ ರೀ. ಅವ್ರು ಇಲ್ಲರಿ ಮನ್ಯಾಗ, ಟ್ರಿಪ್ ಹೋಗ್ಯಾರ. ಅವ್ರು ಇಲ್ಲ, ನಿಮ್ಗೆ ಗೊತ್ತೇ ಅದಲ್ರಿ, ಅವರು ಜಾಸ್ತಿ ಮನ್ಯಾಗ ಇರೋಂಗಿಲ್ಲ. 12 ದಿನದ ಟ್ರಿಪ್ ಹೋಗ್ಯಾರ. ಸೊ ಅವ್ರು ಬರ್ಲಿಕ್ಕೆ 11ನೇ ತಾರೀಕು ಬರ್ತಾರೆ ಅವ್ರು ಯಜಮಾನ್ರು. ಬಿಡು 11ನೇ ತಾರೀಕು ಬರ್ತಾರೆ ರೀ. ಸೊ ಆವತ್ತಿನ ದಿನನೇ ಬರ್ತಾರೆ, ಅವರು ಇರೋಂಗಿಲ್ಲ ಮನ್ಯಾಗ, ರಾತ್ರಿ ಬರ್ತಾರೆ. ಅದಕ್ಕಾಗಿಯೇ ಅಡ್ವಾನ್ಸ್ ಗಿಫ್ಟ್ ಕೊಟ್ಟು ಕಳ್ಸ್ಯಾರಿ ಫ್ರೆಂಡ್ಸ. ನೋಡಂಬರಿ ಏನು ಕೊಟ್ಟು ಕಳ್ಸ್ಯಾರಂತ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಓಪನ್ ಮಾಡ್ತೀನಿ ರೀ. ಅಯ್ಯೋ, ಏನು ಕಾಣಿಸಲೇ ಆಗ್ಯದಲ್ರಿ ಫ್ರೆಂಡ್ಸ್. ಇದೆ ಅಂತದ ಗಿಫ್ಟ್ ಒಳಗಿದ್ದಿರ್ಬೇಕು ಅನ್ನಿಸ್ತದೆ. ಅನ್ನಾರೆ ತೆಗಿಬೇಕಂತ. ಹಾಂ ತೆಗೆದ. ಹಾಂ 3 ವಾಚ್, ಎರಡು ವಾಚ್. ಯಾರಿಗಾರೀಗ? ನನಗೆ ತರಂಗಿಲ್ಲ. 2 ನಿನಗೆ, ವಾಚ್ 2 ನಿನಗೆ. ನೋಡಿರಿ ಫ್ರೆಂಡ್ಸ, ಸಾರಿ, ಅದು ನಾನು ಇನ್ನೇನು ವಿಡಿಯೋ ಮಾಡಿದ್ರೆ ನಿನ್ನೆ ಇವತ್ತು ಅಪ್ಲೋಡ್ ಮಾಡ್ಬೇಕಂತೇಳಿ. ಬಟ್ ಬೆಳಗ್ಗೆ ನೋಡೋ ತನಕ ಅದು ಡಿಲೀಟ್ ಆಗಿತ್ತು. ಅದು ಮತ್ತೆ ಮಾಡ್ಬೇಕಲ್ಲತ್ತೀನಿ, ಮತ್ತೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಈಗ ಒಟ್ಟು 3 ಸ್ಟೆಪ್ ವಿಡಿಯೋ ಮಾಡಿದ್ರಿ. ನಾ ಹಿಂದಿನ ವಿಡಿಯೋ ಅದ ಮತ್ತು ಲಾಸ್ಟಿನ ವಿಡಿಯೋ ಅದ. ನಾನು ನಡ್ಬೇಕಿನ ವಿಡಿಯೋ ಮೇನ್ ಅದ ನೋಡಿರಿ, ಅದೇ ಡಿಲೀಟ್ ಆಗ್ಯದ್ರಿ. ಈಗ ಅದೇ ಕಂಟಿನ್ಯೂ ಮಾಡತ್ತೀನಿ ರೀ. ಪ್ಲೀಸ್ ಏನು ಅನ್ಕೊಬೇಡ್ರಿ, ನೋಡಿ ಸಪೋರ್ಟ್ ಮಾಡಿರಿ. ಏನು ಗಿಫ್ಟ್ ತಂದಿದ್ರಿ. ಸೊ ವಾಚ್ ತೊಗೊಂಡಾರ ನೋಡಿರಿ ಫ್ರೆಂಡ್ಸ. ವಾಚ್ ಹೆಂಗವ ಅಂತೇಳಿ ಕಮೆಂಟ್ ಹಾಕ್ರಿ. ಇದು ಬ್ಲ್ಯಾಕ್ ಅದ ರೀ, ಮತ್ತು ಇದು ಗೋಲ್ಡನ್ ಕಲರ್ನಾಗ ಅದ ರೀ. ಕಂಡಪಟ್ಟಿ ಖುಷಿ ಆಗ್ಯದ ರೀ ನಂಗೆ. ಯಾಕಂತಂದ್ರೆ ಇದು ನಂಗೆ ಬೆಳಗ್ಗೆ ಹೇಳಿದ್ರು ಅವರು, ನಾನು ಬರ್ತಡೇ ಗಿಫ್ಟ ನಿನಗೆ ಕಳಿಸ್ಕೊತೀನಿ ನೋಡ್ರಿ ಅಂದ್ರೆ, ಆನ್ಲೈನ್ದಾಗ ಆರ್ಡರ್ ಮಾಡೀನಿ, ಅದು ಬರ್ತಾ ತೊಗೊ ಅಂತೇಳಿ ಅಂತಂದರು. ನಿನ್ನೆ ಬಂದದ್ರಿ, ಅದು 8ನೇ ತಾರೀಕು ಬಂದದ. ಸೊ ನಿನ್ನೆ ವಿಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಗ್ಯದ. ಇವಾಗ ಮತ್ತೆ ಬೆಳಗ್ಗೆ ಮಾಡಿ ಇವಾಗ ಅಪ್ಲೋಡ್ ಮಾಡಬೇಕು ರೀ. ಇವಾಗ ಇದು ಮಾಡಿ ಅದ್ರ ಜೊತೆ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಸೊ ವಾಚ್ ಇದು ಮೀಶೋ ಆನ್ಲೈನ್ದಾಗ ತರಿಸಿದ್ದೆ ರೀ. 170 ರೂಪಾಯಿಗೆ ರೀ. 170 ರೂಪಾಯಿಗೆ 2. ಒಂಥರ ಖುಷಿ ಆಯ್ತು. ನಾನು ಭಾಳ ದಿನ ಆಯ್ತು ತೊಗೋಬೇಕಂತ ಅಂದ್ಕೊಂಡಿದ್ದೆ ರೀ. ಒಟ್ಟು ತೊಳೆದೇ ಆಗಿದ್ದಿಲ್ಲ ರೀ ನಂಗೆ. ಈ ಮಧ್ಯಾಹ್ನ ಒಂದಿತ್ತು ನಮ್ಮ ತಂಗಿಯಲ್ಲಿ ತೊಗೊಂಡಿದ್ದೆ, ಅದು ಒಡೆದು ಹೋಗಿತ್ತು ರೀ. ತೊಗೋಬೇಕಂತ ಹೊಟ್ಟೆ ಆತಿದ್ದಿಲ್ಲ. ಸೊ ಯಜಮಾನ್ರು ಇಸ್ಕೊಟ್ಟಾರೆ ಇವತ್ತು. ಕಂಡಪಟ್ಟಿ ಖುಷಿ ಆಯ್ತು ರೀ. ಅವರು ಟ್ರಿಪ್ ಹೋಗ್ಯಾರ, ಅವ್ರು ಜಾಸ್ತಿ ಮನೆಯಾಗ ಇರೋಂಗಿಲ್ಲ. ಬ್ಲ್ಯಾಕ್ ಕಲರ್ ನಂಗೆ ಇಷ್ಟ ಆಗ್ಯದ. ನಮ್ಮ ಪಿಲ್ಲುಗೂ ಬ್ಲ್ಯಾಕ್ ಕಲರ್ ಇಷ್ಟ ಆಗ್ಯದ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಹಾಕಿ. ಯಜಮಾನ್ರು ಟ್ರಿಪ್ಗೆ ಹೋಗ್ಯಾರ, 12 ದಿನದ ಟ್ರಿಪ್ ಹೋಗ್ಯಾರ. ಸೊ ಅವ್ರಿಗೆ ನಂದು ಬರ್ತಡೇ ದಿನ ಅವ್ರು ಇರಲ್ಲ ರೀ. ಆ್ಯಕ್ಚುಲಿ ನೋಡಿದ್ರೆ ನನ್ನದೇ ಬರ್ತಡೇ ಅಂತಾರೆ. ನನ್ನ ಬರ್ತಡೇಗೆ ಇರಲ್ಲ, ನಮ್ಮ ಪಿಲ್ಲು ಬರ್ತಡೇಗೆ ಇರಲ್ಲ, ನಮ್ಮ ವಿಜ್ಜಿದು ವಿರಾಜಿಂದು ಯಾರು ಬರ್ತಡೇಕ್ಕೆ ಅವ್ರು ಇರೋಂಗಿಲ್ಲ. ಯಾಕೆ ಟ್ರಿಪ್ ಇರ್ತದೆ ರೀ, ಅವ್ರಿಗೆ ಬಾಡಿಗೆ ಇರ್ತಾವೆ. ನಮ್ದು ಯಾವಾಗ ಬರ್ತಡೇ ಆ್ಯನಿವರ್ಸರಿದು ಇರ್ತದೆ ನೋಡ್ರಿ, ಅವ್ರಿಗೆ ಸೀಸನ್ ಇರ್ತದೆ. ಅವ್ರ ಬರ್ತಡೇಕ್ಕೆ ಅವ್ರು ಅಯ್ಯಪ್ಪ ಸ್ವಾಮಿ ಮಾಳೆ ಒಳಗಿರ್ತಾರೆ, ಅವ್ರು ಶಬರಿಮಲೆ ಇರ್ತಾರೆ. ಅವರು ಇಲ್ಲಿ ಇರೋಂಗಿಲ್ಲ. ಅವರು ಅದಕ್ಕೆ ಹಂಗೆ ಅವರು ಇದು ಶಬರಿಮಲೆ ಮುಗಿಸ್ಕೊಂಬಂದು ಈಗ ಬರ್ತಡೇ 2 ದಿನಕ್ಕೆ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ರೀ. ಅವ್ರ ಬರ್ತಡೇ ದಿನ ಕೊಡೋಕ್ಕಾಗಲಿ, ಇದೇ ಕಾರಣಕ್ಕಾಗಿಯೇ ಜಾಸ್ತಿ. ಅಂದ್ರೆ ಈಗ ಅವ್ರು ನಮ್ದು ಏನು ಬರ್ತಡೇಗಳು ಸೀಸನ್ಗಳು ಇರ್ತಾವೆ ನೋಡಿರಿ, ಅವಾಗ ಅವ್ರು ಟ್ರಿಪ್ಪಿನ ಸೀಸನ್ಗಳು ಇರ್ತಾವೆ. ಅವ್ರನ್ನ ಅಂದ್ರೆ ಮಳಕಲಿಂದಾಗ ಅವ್ರಿಗೆ ಬಾಡಿಗೆ ಇರೋಂಗಿಲ್ಲ ರೀ, ಟ್ರಿಪ್ ಇರಲ್ಲ ಅವ್ರಿಗೆ. ಆ ಟೈಮ್ನಾಗ ನಮ್ದು ಯಾವುದು ಏನೂ ಇರೋಂಗಿಲ್ಲ. ಅವ್ರ ಮನೆಯಾಗ ಇರ್ತಾರೆ, 3 ತಿಂಗಳು ಮನೆಯಾಗ ಇರ್ತಾರೆ. ಖುಷಿ ಐತ್ರಿ. ಅಂದ್ರೆ ನಂಗೆ ಅವ್ರ ಕಡೆಯಿಂದ ಹಿಂಗೆ ಏನು ಕೇಳಲ್ಲ ರೀ. ನಂಗೆ ಇದು ದೊಡ್ಡ ಗಿಫ್ಟೇ ಬೇಕು, ನಂಗೆ 8 ಸಾವಿರದ್ದು ಬೇಕು, ಇಷ್ಟು ಸಾವಿರ ಬೇಕು, ಅದೇ ಬೇಕು ಇದೇ ಬೇಕಂತ ನಾನು ಏನು ಕೇಳಲ್ಲ ರೀ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ಅವರು. ಅವ್ರ ಥರ ಬೇರೆ ಗಣದವ್ರು ಸಪೋರ್ಟ್ ಮಾಡೋದು ಕಷ್ಟ ರೀ. ಕಮ್ಮಿ ಜನ ಸಿಗ್ತಾರೆ ಮನ್ಯಾಗ. ಹೇಳ್ತೀವಿ ಎಲ್ಲ ಪ್ರತಿಯೊಂದು ವಿಷಯದಾಗೂ ಸಪೋರ್ಟ್ ಮಾಡೋರು ಸಿಗೋದು ಭಾಳ ಕಮ್ಮಿ ರೀ. ನಾವು ಪ್ರತಿಯೊಂದ್ರದಾಗೂ ಎಲ್ಲದಾಗೂ ಸಪೋರ್ಟ್ ಮಾಡ್ತಾರೆ. ಅದಕ್ಕಾಗಿ ನಾವು ಏನೇನು ಕೇಳಿದ್ರೆ ಅದೇ ನಂಗೆ ದೊಡ್ಡದು. ಎಲ್ಲರ ಸಪೋರ್ಟ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಜೀವ ಮಾಡ್ತಾರೆ, ಮಾಯ ಮಾಡ್ತಾರೆ, ಅನ್ನೋ ಕೆಲಸ ಮಾಡ್ತಾರೆ. ಅಂದ್ರೆ ಹೆಣ್ಮಕ್ಳಿಗೆ ಅದೊಂದು ಸಣ್ಣ ವಿಷಯ ಒಂದು ದೊಡ್ಡದು ಖುಷಿ ಕೊಡ್ತಿರ್ತಾವಂತ ರೀ.
ಅವ್ರು ಏನಾದರೂ ಬಂದು ಕೈಯಾಗ ಪಲ್ಯ ಪಣ ಮಾಡೋದಾಗಲಿ ಬ್ಯಾಳೆ ಮಾಡೋದಾಗಲಿ ಹಿಂಗೆ ಈ ಥರ ಕೈಗೆ ಏನಾದರೂ ನಾ ಕೆಲ್ಸಕ್ಕೆ ಹೋದಂದ್ರೆ ನಾ ಬರೋ ತನಕ ಕಸ ಹೊಡೆದಿರ್ತಾರೆ ರೀ. ಅವ್ರದ್ದು ಹಸಿ ತಗೊಂಡಿರ್ತಾರೆ, ಪರ್ಗಳಿಗೆ ಮೈ ತೊಳಸ್ತಾರೆ, ಸಾಲಿ ಕಳಿಸ್ತಾರೆ ನಾ ಕೆಲ್ಸಕ್ಕೆ ಹೋದ್ನಂದ್ರೆ. ಸೊ ಇದು ಇಷ್ಟೇ ಸಣ್ಣ ಸಣ್ಣ ವಿಷಯನ ಎಷ್ಟೋ ದೊಡ್ಡ ಖುಷಿ ಕೊಡ್ತಿರ್ತಾರೆ ರೀ ನಮ್ಮ ಹೆಣ್ಮಕ್ಳಿಗೆ. ದೊಡ್ಡದೇ ಬೇಕಂತೇನಿಲ್ಲ ರೀ, ಅದೇ ಬೇಕು ಇದೇ ಬೇಕು ದೊಡ್ಡದು ಗಿಫ್ಟ್ ಬೇಕಂತೇನಿಲ್ಲ. ಸೊ ಈ ಥರ ಹೆಣ್ಮಕ್ಳಿಗೆ ಮನ್ಯಾಗ ಸಪೋರ್ಟ್ ಮಾಡಿದ್ರೆ ಭಾಳ ಖುಷಿ ಆಗ್ತದೆ ರೀ. ಹೊರಗಡೆನೂ ಸಪೋರ್ಟ್ ಮಾಡ್ಬೇಕು ರೀ. ಹಂಗೆ ನಂಗೆ ಪ್ರತಿಯೊಂದ್ರದಾಗೂ ಸಪೋರ್ಟ್ ಮಾಡ್ತಾರೆ. ನಂಗೆ ಅಷ್ಟೇ ಬೇಕು ಮತ್ತೇನು ಬೇಡ. ಒಂದು ಏನಂದ್ರೆ ಟೈಮ್ ಕೊಡ್ಬೇಕು ರೀ ಅವ್ರು ನಮ್ಗೆ. ನಾ ಏನೂ ಕೇಳಲ್ಲ ರೀ. ನನ್ನ ಬರ್ತಡೇ ದಿನ ಅವ್ರಿಗೆ ನಂಗೆ ಕೇಕೇ ಬೇಕು, ನೀವು ಅದು ಗಿಫ್ಟ್ ಕೊಡಿ ಇದು ಕೊಡಿ ಮತ್ತು ಏನೂ ಕೇಳಲ್ಲ ರೀ ಅವ್ರಿಗೆ. ಅವ್ರು ಬಂದ್ರಂದ್ರೆ ಬರೀ ಅವತ್ತೊಂದು ದಿನ ಮನೆಯಾಗಿರಿ ಅಂತ ಹೇಳ್ತೀನಿ ರೀ. ಅವತ್ತು ಮನೆಯಾಗ ಇರ್ಬೇಕಾದ್ರೆ 12 ದಿನ ಸುಟ್ಟಿ ಬರ್ತದೆ, ಸುಟ್ಟಿ ತೊಗೋಬೇಕಾಗ್ತದೆ ಅವ್ರದ್ದು. ಯಾಕಂದ್ರೆ ಈಗ 11 ತಾರೀಕು ನಂದು ಬರ್ತಡೇ ಅದಲ್ಲ ರೀ, ಫೆಬ್ರವರಿ 11 ತಾರೀಕು. ಅವ್ರಿಗೆ 12 ದಿನದ ಟ್ರಿಪ್ ಇರ್ತದೆ ರೀ. ಅದ್ರ ಕಾಲ ಅವ್ರು 12 ದಿನ ಬಿಡ್ಬೇಕಾಗ್ತದೆ. 12 ದಿನ ಬಿಟ್ಟರೆ ನಮ್ಮ ಮನೆ ಹೆಂಗೆ ನಡೀಬೇಕು ಹೇಳ್ರಿ ಫ್ರೆಂಡ್ಸ. ನಮ್ಮದು ಕೆಲಸ ಮನೆ ನಡೆಯಂಗಿಲ್ಲ. ಅವರು ಅಷ್ಟು ನಮಗೆ ಟೈಮ್ ಕೊಡಬೇಕು, ನಾವು ಮಾಡಬೇಕು ಅಂತಂದ್ರೆ ಅವ್ರದ್ದು ಕೆಲಸ ಬಿಟ್ಟು ಕೂತ್ರೆ ಮನೆ ನಡೆಯಂಗಿಲ್ಲ ರೀ. ಮಳೆಗಾಲದಿಂದ 3 ತಿಂಗಳು ಮನೆಗೆ ಇರ್ತೀನಲ್ಲ ಅಂತಾರೆ ರೀ. ಅವಾಗ ನಮ್ದೇನೂ ಇರಲ್ಲ ರೀ. ಅವಾಗ ಎಲ್ಲರೂ ತಿರುಗಾಡಬೇಕು, ಎಲ್ಲಿಗೆ ಹೋಗ್ಬೇಕಂದ್ರೂ ಅವಾಗ ರೊಕ್ಕ ಇರೋಂಗಿಲ್ಲ, ಮನೆಗೆ ಇರ್ತಾರಲ್ಲ ರೀ. ಸೊ ಅದಕ್ಕಾಗಿ ಅವಾಗ ರೊಕ್ಕ ಇರೋಂಗಿಲ್ಲ. ಈಗ ರೊಕ್ಕ ಇರ್ತಾವೆ. ಈಗ ಕಟ್ಟೋ ರೊಕ್ಕ ಈ ಕಡೆ ರೊಕ್ಕ ಕಟ್ಟಬೇಕು, ಅಲ್ಲಿ ಇಲ್ಲಿ ತರಬೇಕು, ಮನೆ ಪ್ರಾಬ್ಲಮ್ ಅಂದ್ರೆ ರಗಡೆ ಇರ್ತಾವಲ್ಲ ರೀ. ಸೊ ಕಟ್ಟವು ಕಂಡಬಿಟ್ಟಿರ್ತಾವೆ, ಕೆಲಸ ಬಿಟ್ಟು ಕೂತ್ರೆ ನಡೆಯಂಗಿಲ್ಲ ರೀ. ಇದು ಕೊಟ್ಟರೆ ಇದೇ ದೊಡ್ಡ ಖುಷಿ ರೀ ನಂಗೆ. ಸಾಕು ಅಡ್ವಾನ್ಸ್ ಕೊಟ್ಟರೆ ಅವರು ಇರೋಂಗಿಲ್ಲ ಅಲ್ರಿ. ಅದ್ರಾಗ ನಾವು ಬೇರೆ ಊರಿಗೆ ಹೊಂಟಿಲ್ಲ, ಅದಕ್ಕಾಗಿಯೇ ಅಡ್ವಾನ್ಸ್ ಕೊಟ್ಟಾರ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕ್ರಿ. ಇನ್ನು ಇದು ಗೋಲ್ಡನ್ ಕಲರ್ ಹೆಂಗೆ ಕಾಣಿಸ್ತದೆ ನೋಡಮ್ರಿ. ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗ್ಯದ. ಹೋದ ಸಲ ನಮ್ಮದು ಆ್ಯನಿವರ್ಸರಿಗೆ 50 ರೂಪಾಯಿದು ಇದು ಇಸ್ಕೊಟ್ಟಿರಿ ಬಳಿ. ಅದು ಇನ್ನೂ ಭೀ ಅದ ನಮ್ಮ ಬಳಿ. ಅಷ್ಟೇ ಸಾಕ್ರಿ. ಇಷ್ಟು ಮಕ್ಕಳು ರೊಕ್ಕ ಕೊಟ್ಟು ಇಸ್ಕೊಡ್ತಾರೆ. ಅದು ರೊಕ್ಕ ಎಷ್ಟು ರೊಕ್ಕ ಕೊಟ್ಟು ಇಷ್ಟು ಕೊಟ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ. ಎಷ್ಟು ಪ್ರೀತಿ ಅದ ರೀ, ಎಷ್ಟು ಜೀವ ಮಾಡ್ತಾರೆ, ಎಷ್ಟು ಮಾಯ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹೌದಲ್ರಿ? ಐ ಲವ್ ಯು ಯಜಮಾನ್ರಿ, ಐ ಲವ್ ಯು ಯಜಮಾನ್ರಿ. ಸದ್ಯಕ್ಕೆ ಅವ್ರ ಬಳಿ ರೊಕ್ಕ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ಕಟ್ಲಿಕತ್ತೀವಲ್ಲ ರೀ, ಮಾಲಕ್ ಮೇಲೆ ಕೆಲಸ ಬಿಟ್ಟು ಅವನಿಗೆ ರೊಕ್ಕ ಕೊಡೋದಿರ್ತದೆ. ತಿಂಗಳ 5,000 ಕಟ್ಟೋದು ಅದು ಇದು ಇದ್ದಿದ್ದ ಸಲಿಂದ ರೊಕ್ಕ ಇದ್ದಿಲ್ಲ ಅಂದ್ರೆ ಅಂಥ ಟೈಮ್ನಾಗ ಇದು 170 ರೂಪಾಯಿ ಇಸ್ಕೊಟ್ಟಾರೆ ನೋಡಿರಿ. ಸೂಪರ್ ಅವ ರೀ, ಖುಷಿ ಐತ್ರಿ. ನಿಮ್ಮ ಸಪೋರ್ಟ್ನ ಹಿಂಗೆ ಇಲ್ಲರಿ, ದೇವ್ರ ಸಪೋರ್ಟ್ನ ಹಿಂಗೆ ಇಲ್ಲ ಮ್ಯಾಗ. ಏನು ಹೇಳ್ಬೇಕಂತ ತಿಳಿಯಲಾಗ್ಯದ ರೀ. ಸಾಕು ನಂಗೆ ಇಷ್ಟೇ, ಮತ್ತೇನು ಬೇಡ ರೀ. ಬಟ್ ಅವರು ಮನೆಯಾಗಿದ್ರೆ ನಂಗೆ ಖುಷಿ ಆಗ್ತೈತೆ ರೀ. ಮನೆಯಾಗಿದ್ರೆ ನಾ ಕೆಲ್ಸಕ್ಕೆ ಹೋಗ್ತೀನಲ್ಲ ರೀ, ಅದೇ ಅವ್ರಿಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ದ ಅಮೌಂಟ್ನಾಗೆ ಅವ್ರಿಗೆ 5,000 ರೂಪಾಯಿದು ಗಿಫ್ಟ್ ಇಸ್ಕೊಟ್ಟಿನಿ ರೀ. ನಾ ರೊಕ್ಕ ಅಂತೇಳಿ ಏನು ಇದು ಇಲ್ಲ ರೀ. ಅಂದ್ರೆ ನಂಗೆ ಅದು ಭಾಳ ಅಂದ್ರೆ ಭಾಳ ಇದು ಇತ್ತು ರೀ. ನಂಗೆ ನಮ್ಮ ಯಜಮಾನ್ರಿಗೆ ಏನಾದರೂ ಇಸ್ಕೊಡ್ಬೇಕು ಅಂಥೇಳಿ ಇಸ್ಕೊಟ್ಟಿನಿ ರೀ ಅವರಿಗೆ. ಖುಷಿ ಆಯಿತು. ನಮ್ಮ ಯಜಮಾನ್ರಿ ಅದೇ ಇದೆ ಅಂತ ಇಸ್ಕೊಡ್ಬೇಕಂತ ಏನೇ ಇಲ್ಲ ರೀ ನಂಗೆ. ಅಂದರೆ ಏನಾದರೂ ದೊಡ್ಡದಿಲ್ಲ, ಇಷ್ಟೇ ಸಣ್ಣ ಸಣ್ಣದು ನಂದು ಅಂತೇಳಿ ನೆನಪಿಟ್ಕೊಂಡು ಇವ್ರಿಗೆ ಇಸ್ಕೊಡ್ಬೇಕಲ್ಲ, ಇವ್ರಿಗೆ ಏನಾದರೂ ಕೊಡಬೇಕಲ್ಲ ಅಂತ ಇರ್ತಲ್ಲ ರೀ ಮನಸ್ಸಿನಾಗ. ಅಷ್ಟೇ ಸಾಕು ರೀ, ಮತ್ತೇನು ಬೇಡ ರೀ ಫ್ರೆಂಡ್ಸ. ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಹಾಕ್ರಿ. ಅದು ವಿಡಿಯೋ ಕಟ್ಟಾಗಿತ್ತು ರೀ, ಅದಕ್ಕೆ ಕಂಟಿನ್ಯೂ ಮಾಡಿ ಹಾಕ್ಲಿಕತ್ತೀನಿ ರೀ. ಸೊ ಖುಷಿ ಆಯ್ತು ರೀ, ಸಾಕು ರೀ. ಸೊ ಇದು ಇದ್ರಾಗ ಹಾಕಿರ್ತೀನಿ ಡಬ್ಬದಾಗ. ಇದು ಯಜಮಾನ್ರಿ ವಾಚ್ ಇಸ್ಕೊಡ್ತೀನಿ ನೋಡಿರಿ, ಅದರದ್ದು ಇದು 2 ಅವ ರೀ. ಎಲ್ಲಿಗಾರ ಅದು ನಾ ಏನು ದಿನ ಹಾಕೊಳ್ಳಲ್ಲ ಬಿಡಲ್ಲ ರೀ. ಎಲ್ಲಿಗಾರ ಹೋದ್ರೆ ಎಲ್ಲಿಗಾರ ಬಂದರೆ ಒಂದು ನಮ್ಮ ಪಿಲ್ಲುಗ ಒಂದು ನಮಗೆ ಚಿತ್ರ ಹಂಗದ ಅಂತ ಹೇಳಿ ಕರ್ನಾಟಕ. ಈಗ ಲಗೇಜ್ ಈ ಸದ್ಯಕ್ಕೆ ತೆಗೆದ